ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 176ರಿಂದ 183. ಧರ ಸುತಾ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ ಬಂಧೂಕ ಕುಸುಮ ಪ್ರಖ್ಯ ಬಾಲಾ ಲೀಲಾ ವಿನೋದಿನಿ ಸುಮಂಗಲಿ ಸುಖಕರಿ ಸುವೇಶಾಢ್ಯ ಸುವಾಸಿನಿ ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜಾ ತ್ರಿಪುರಾಂಬಿಕಾ ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶ್ರೀವಶಂಕರಿ ಜ್ಞಾನಮುದ್ರಾ ಜ್ಞಾನಗಮ್ಯ ಜ್ಞಾನಜ್ಞೇಯ ಸ್ವರೂಪಿಣಿ ಯೋನಿಮುದ್ರಾ ತ್ರಿಖಂಡೇಶಿ ತ್ರಿಗುಣಾಂಬಾ ತ್ರಿಕೋಣಗ ಅನಘಾದ್ಭುತ ಚಾರಿತ್ರ ವಾಂಛಿತಾರ್ಥ ಪ್ರದಾಯಿನಿ ಅಭ್ಯಾಸಾತಿಶಯ ಜ್ಞಾತ ಷಡದ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿರಜ್ಞಾನಧ್ವಾಂತ ದೀಪಿಕಾ ಆಬಾಲಗೋಪ ವಿದಿತ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಚಕ್ರರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತ್ಯೈಕ್ಯ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯಾ ನಾಮ್ನಾಂ ಸಾಹಸ್ರಕಂ ಜಗುಃ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಉತ್ತರಖಂಡೇ ಶ್ರೀ ಹಯಗ್ರೀವಾಗಸ್ತ್ಯ ಸಂವಾದೇ ಶ್ರೀ ಲಲಿತಾ ರಹಸ್ಯ ನಾಮ ಸಾಹಸ್ರ ಸ್ತೋತ್ರ ಕಥನಂ ನಾಮ ದ್ವಿತೀಯೋಧ್ಯಾಯಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದಂಬಾರ್ಪಣಮಸ್ತು. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 176. ಧರಾ, ಎಲ್ಲವನ್ನೂ ಧರಿಸಿರ್ತಕ್ಕಂಥವಳು. ಭೂಮಿಗೂ ಹೆಸರು ಧರಾ. ಧರಿದ್ರಿ, ಕ್ಷಮಯಾ ಧರಿದ್ರಿ. ಭೂಮಿ ಹೇಗೆ ಎಲ್ಲ ಜನರನ್ನು ಧರಿಸಿದೆಯೋ ಹಾಗೆ ಆ ದೇವಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತು ಮತ್ತು ಜೀವಿಗಳನ್ನು ಧರಿಸಿದ್ದಾಳೆ. ಧರ ಸುತ, ಧರ ಅಂದರೆ ಪರ್ವತ, ಸುತ ಪರ್ವತರಾಜನ ಮಗಳು. ಪಾರ್ವತಿ, ಧರ್ಮಿಣಿ, ಧರ್ಮವೇ ಆ ದೇವಿಯಾಗಿದ್ದಾಳೆ. ಹಾಗಾಗಿ ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಆ ದೇವಿ ಸಕಲ ಇಷ್ಟಾರ್ಥಗಳನ್ನೂ ಕೊಡ್ತಾಳೆ. ಧರ್ಮ ಅರ್ಥ ಕಾಮ ಮೋಕ್ಷ. ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಅರ್ಥ ಸಂಪತ್ತು, ಆಮೇಲೆ ಕಾಮ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋ ಅಷ್ಟು ಅವಕಾಶ ಮಾಡಿಕೊಡ್ತಾಳೆ. ಕೊನೆಗೆ ಮೋಕ್ಷ. ಈ 3 ಪುರುಷಾರ್ಥಗಳು ಧರ್ಮದ ಮೇಲೆ ನಿಂತಿದೆ. ಹಾಗಾಗಿ ಅವಳು ಧರ್ಮಿಣಿ, ಧರ್ಮವರ್ಧಿನಿ. ಎಲ್ಲರಲ್ಲೂ ಧರ್ಮವನ್ನು ಉಂಟು ಮಾಡಿ ಅದನ್ನು ಪೋಷಣೆ ಮಾಡ್ತಾ ಇರೋಳೆ ಅವಳು. ಯಾರು ಧಾರಣೆ ಮಾಡಿದಾರೋ, ನಾನಿಂಥದ್ದು ಮಾಡ್ತೀನಿ ಅಂತ ಸಂಕಲ್ಪ ತಗೊಂಡಿದ್ದಾರೋ ಆ ಸಂಕಲ್ಪವನ್ನು ಪೂರ್ಣಗೊಳಿಸುವವರೆಗೂ ಕೂಡ ಆ ದೇವಿ ಅವರಿಗೆ ರಕ್ಷಣೆ ಕೊಡ್ತಾ ಇರ್ತಾಳೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಯಾವುದನ್ನಾದರೂ ಸಂಕಲ್ಪ ತಗೊಂಡ್ರೆ ಅದನ್ನು ಪೂರ್ಣಗೊಳಿಸೋವರೆಗೂ ಕೂಡ ಆ ದೇವಿಯನ್ನು ನಿರಂತರ ಸ್ಮರಣೆ ಮಾಡ್ತಾನೇ ಇರಬೇಕು. ಲೋಕಾತೀತ, 14 ಲೋಕಗಳಿವೆ. ಈ 14 ಲೋಕಗಳಿಗೂ ಅತೀತಳಾಗಿರ್ತಕ್ಕಂಥವಳವಳು. ಯಾಕೆ ಅಂದರೆ ಈ 14 ಲೋಕಗಳನ್ನು ನಡೆಸ್ತಾ ಇರೋಳೆ ಆ ದೇವಿ. ಗುಣಾತೀತ, ಸತ್ವ ರಜಸ್ತಮ 3 ಗುಣಗಳಿವೆ. ಆ 3 ಗುಣಗಳಿಗೆ ಮೀರಿರ್ತಕ್ಕಂಥವಳು ಆ ದೇವಿ. ಮೊದಲು ತಮೋಗುಣ,
ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ರಜೋಗುಣವನ್ನು ದಾಟಿ ಸತ್ವಗುಣ, ಈ ಎಲ್ಲ ಸಹಸ್ರನಾಮ ಪಾರಾಯಣ, ವೇದ ಪಾರಾಯಣ, ಸತ್ಸಂಗ ಇದೆಲ್ಲ ಸತ್ವಗುಣ ಇರ್ತಕ್ಕಂಥದ್ದು. ಇದನ್ನು ದಾಟಿ ನಾವು ಪಡಿಬೇಕಾಗಿರೋದು ಯಾರನ್ನ? ದೇವಿಯನ್ನು. ಆ ದೇವಿ ಗುಣಾತೀತ ಅಷ್ಟೇ ಅಲ್ಲ, ಸರ್ವಾತೀತ, ಎಲ್ಲಕ್ಕೂ ಮೀರಿರ್ತಕ್ಕಂಥವಳು. ಅಂದರೆ ನಾವು ಇಂದ್ರಿಯಗಳಿಂದ ಯಾವುದನ್ನು ಪ್ರಮಾಣ ಮಾಡ್ತೀವೋ ಅದು ಯಾವುದು ಆ ದೇವಿ ಅಲ್ಲ, ಅದಕ್ಕಿಂತ ಮೀರಿರ್ತಕ್ಕಂಥವಳು. ಅದರಿಂದ ಅವಳು ಪ್ರತ್ಯಕ್ಷ, ಅನುಮಾನ ಮುಂತಾದ ಯಾವ ಪ್ರಮಾಣಕ್ಕೂ ಸಿಕ್ಕುವುದಿಲ್ಲ. ನಾವು ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ಏನಾದರೂ ಆ ದೇವಿಯನ್ನು ಹೀಗೆ ಅಂತ ಹೇಳಿದ್ರೆ ಅದು ದೇವಿ ಅಲ್ಲವೇ ಅಲ್ಲ. ಯಾರೂ ಕೂಡ ಮನಸ್ಸು ಮತ್ತು ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ದೇವಿಯನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಶಮಾತ್ಮಿಕ, ಶಮ ಅಂದರೆ ಶಾಂತತೆ, ಮನಸ್ಸಿನ ಶಾಂತತೆ. ಎಲ್ಲಿ ಮನಸ್ಸಿನ ಶಾಂತತೆ ಇರುತ್ತೋ ಅಲ್ಲಿ ಅವಳು ಇರ್ತಾಳೆ. ಅಂದರೆ ಶಾಂತತೆ ಎಲ್ಲಿರುತ್ತೋ ಅಲ್ಲಿ ಆ ದೇವಿ ಇರ್ತಾಳೆ. ಬಂಧೂಕ ಕುಸುಮ ಪ್ರಖ್ಯಾ. ಈ ಲಲಿತಾ ಸಹಸ್ರನಾಮದಲ್ಲಿ ಹಲವಾರು ಕುಸುಮಗಳ ಬಗ್ಗೆ ಹೇಳಿದ್ದಾರೆ. ಪಾಟಲ ಪುಷ್ಪ, ಕದಂಬ ವೃಕ್ಷ, ಹೀಗೆ ಈ ವೃಕ್ಷಗಳಲ್ಲೂ ಅಥವಾ ಈ ಕುಸುಮಗಳು ಇಲ್ಲಿ ಕಾಣ್ತಕ್ಕಂಥದ್ದಲ್ಲ, ಇದು ಸ್ವರ್ಗದಲ್ಲಿ ಇದೆ ಅಂತ ಹೇಳ್ತಾರೆ, ಯಾರೂ ನೋಡಿಲ್ಲ. ಹಾಗೆ ಈ ಬಂಧೂಕ ಪುಷ್ಪ ಅದು ಹಾಗೆ, ಅದು ಕೂಡ ದೊಡ್ಡ ಮರ. ಈ ನಾಗಲಿಂಗ ಪುಷ್ಪ ಇದೆಯಲ್ಲ, ಹಾಗೆ ಆ ಜಾತಿಗೆ ಸೇರಿರತಕ್ಕಂಥ ಮರ ಅಂತ ಹೇಳ್ತಾರೆ. ಅದರಲ್ಲಿ ಬಿಡ್ತಕ್ಕಂಥ ಹೂವು ಅತ್ಯಂತ ಸುವಾಸನೆ ಭರಿತವಾಗಿರ್ತಕ್ಕಂಥ ಹೂವು, ಅದು ಆ ದೇವಿಗೆ ಅತ್ಯಂತ ಪ್ರಿಯ. ಅದರಿಂದ ಅವಳು ಕಂಗೊಳಿಸ್ತಾ ಇದ್ದಾಳೆ. ಬಾಲ ಅಂದರೆ ಅವಳು ಮಗುವಿನಂತೆ ಇದ್ದಾಳೆ, ಹೆಣ್ಣು ಮಗು, ಅವಳು ಕನ್ಯೆಯಾಗಿ ಇದ್ದಾಳೆ. ಕನ್ಯಾ, ಕುಮಾರಿ, ಬಾಲ. 3 ವರ್ಷದ ಮಗುವಿಗೆ ಬಾಲ ಅಂತ ಹೆಸರು. ಅವಳು ಕುಮಾರಿಯಾಗಿ ಇದ್ದಾಳೆ. ಮಕ್ಕಳು ಏನು ಮಾಡ್ತಾರೆ? ಲೀಲಾ, ಆಟ. ಅವಳು ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ಆಟವನ್ನು ಆಡ್ತಾ ಇದ್ದಾಳೆ. ಲಲಿತಾ ಯಾರಪ್ಪ ಅಂದರೆ ಒಂದು ಮಗು, 3 ವರ್ಷದ ಮಗುವಿನಂತೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಆಟ ಆಡ್ತಾ ಇದ್ದಾಳೆ. ಏನು ಆಟ ಆಡ್ತಾ ಇದ್ದಾಳೆ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಈ ಆಟವನ್ನು ಆಡ್ತಾ ಇದ್ದಾಳೆ. ವಿನೋದಿನಿ, ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇದ್ದಾಳೆ. ಯಾರು ಏನು ಕೇಳಿದ್ರೂ ಈ ಒಂದು ಸೃಷ್ಟಿಯಲ್ಲಿ ಅವರಿಗೆ ಅದನ್ನು ಕೊಡ್ತಾ ಇದ್ದಾಳೆ. ಅವರು ಅದರಿಂದ ಆನಂದ ಪಟ್ಟುಕೊಂಡು ಆ ದೇವಿಯನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇದ್ದಾರೆ. ಸುಮಂಗಲಿ, ಅತ್ಯಂತ ಮಂಗಳಕರವಾಗಿರ್ತಕ್ಕಂಥವಳು. ಸುಮಂಗಲೀರಿಯಂ ಮಧುರಿಮಾಂ ಸಮೇತ ಪಶ್ಯತ ಸೌಭಾಗ್ಯಮಸ್ಯೈದತ್ವಾ ಯಾಥಾಸ್ತಂ ವಿಪರೇತನ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅತ್ಯಂತ ಮಂಗಳಕರವಾಗಿರೋದು ಯಾವುದು? ಚೈತನ್ಯ. ಅವಳು ತನ್ನ ಮನಸ್ಸನ್ನು ಆ ಚೈತನ್ಯದಲ್ಲೇ ಇಟ್ಟಿದ್ದಾಳೆ, ಅದಕ್ಕೆ ಅವಳು ಸುಮಂಗಲಿ. ಆ ಚೈತನ್ಯವೇ ಶಿವ ಅಂತ ತಿಳಿದಿದ್ದಾಳೆ, ಅದಕ್ಕೆ ಅವಳು ಪತಿವ್ರತೆ. ಸುಮಂಗಲಿ ಪತಿವ್ರತ. ಸುಖಕರಿ, ಅವಳು ಚೈತನ್ಯ ಸ್ವರೂಪ ಆಗಿರೋದ್ರಿಂದ ಅವಳು ಕೊಡೋದು 3: ಶಕ್ತಿ, ಜ್ಞಾನ, ಆನಂದ. ಯಾರಿಗೆ ಶಕ್ತಿ ಬೇಡ, ಯಾರಿಗೆ ಜ್ಞಾನ ಬೇಡ, ಇವೆರಡರಿಂದ ನಮಗೆ ಹೆಚ್ಚು ಆನಂದ ಸಿಗೋದು ಇಡೀ ಪ್ರಪಂಚದಲ್ಲಿ. ಹಾಗಾಗಿ ಶಕ್ತಿ ಜ್ಞಾನ ಎರಡನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಚೆನ್ನಾಗಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಅದರಿಂದ ಯಶಸ್ಸು ಗಳಿಸಿ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಸುವೇಷಾಢ್ಯ, ಹಲವಾರು ವೇಷಗಳನ್ನು ಧರಿಸಿದ್ದಾಳೆ. ಅದರಲ್ಲೂ ಉತ್ತಮವಾಗಿರ್ತಕ್ಕಂಥ ವೇಷವನ್ನು ಧರಿಸಿದ್ದಾಳೆ. ಅದಕ್ಕಾಗಿಯೇ ಅವಳನ್ನು ಅನ್ನಪೂರ್ಣೇಶ್ವರಿ, ಶಾರದಾದೇವಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಹೀಗೆ ಆರಾಧನೆ ಮಾಡ್ತಾ ಇರೋದು. ಸಕಲ ಆಭರಣಗಳನ್ನೂ ಅವಳಿಗೆ ಹಾಕಿ ಆರಾಧನೆ ಮಾಡ್ತಾ ಇದ್ದಾರೆ. ಅವಳು ಈ ವೇಷದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾಳೆ. ಸುವಾಸಿನಿ, ಸಗುಣೋಪಾಸಕರಿಗೆ ವಿಗ್ರಹ ರೂಪದಲ್ಲಿ ಕಾಣ್ತಾ ಇದ್ದರೆ ನಿಜವಾಗಿಯೂ ಅವಳು ವಾಸ ಮಾಡ್ತಾ ಇರೋದೆಲ್ಲಿ? ಸುವಾಸಿನಿ,
ಚೈತನ್ಯದಲ್ಲಿ. ಭಕ್ತರ ಹೃದಯದಲ್ಲಿ ಅವಳಿದ್ದಾಳೆ, ಅದಕ್ಕೆ ಅವಳು ಸುವಾಸಿನಿ. ಹಾಗೆ ಅವಳು ತನ್ನ ಚೈತನ್ಯದಲ್ಲಿ ಆಗಿರತಕ್ಕಂಥ ಶಿವನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವಳಿಗೆ ಹೆಸರು ಸುವಾಸಿನಿ. ಯಾವುದೇ ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಗಳು ತನ್ನ ಪತಿಯಲ್ಲಿಯೇ ಮನಸ್ಸನ್ನು ಇಟ್ಟಾಗ ಅವಳಿಗೆ ಹೆಸರು ಪತಿವ್ರತ. ಆ ಪತಿಯಾಗಿರ್ತಕ್ಕಂಥವನು ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಆಗ ಇವಳು ಪತಿಯಲ್ಲಿ ಮನಸ್ಸನ್ನು ಇಟ್ಟಾಗ ಅವಳಿಗೆ ಹೆಸರು ಸುವಾಸಿನಿ. ಈಗ ಅಂಥ ಪತಿಗಳು ಸಿಗಬೇಕಲ್ಲ, ಪತಿವ್ರತೆಯರು ಸಿಗಬೇಕಾದ್ರೆ ಸುವಾಸಿನ್ಯರ್ಚನ ಪ್ರೀತ. ಯಾರು ಪತಿವ್ರತೆಯರಾಗಿದ್ದಾರೋ ಅಂಥವರಿಂದ ಅವಳು ಅರ್ಚಿಸಲ್ಪಡ್ತಾ ಇದ್ದಾಳೆ, ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ. ಯಾರು ಉತ್ತಮವಾಗಿರ್ತಕ್ಕಂಥ ಪತಿಯರಿದ್ದಾರೋ, ಭಗವಂತನಲ್ಲಿಯೇ ಪೂರ್ಣ ನಂಬಿಕೆ ಇಟ್ಕೊಂಡು ಅಂಥವರ ಪತ್ನಿಯರು ಪತಿಯಲ್ಲಿ ಮನಸ್ಸನ್ನು ಇಟ್ಟಾಗ ಅಂಥ ಸುವಾಸನಿಯರು ಲಲಿತಾ ಸಹಸ್ರನಾಮ ಅಥವಾ ಯಾವುದೇ ಆರಾಧನೆ ಮಾಡಿದಾಗ ಆ ದೇವಿ ಪೂರ್ಣ ಅನುಗ್ರಹ ಮಾಡ್ತಾಳೆ ಅಂಥ ಹೆಣ್ಮಕ್ಳಿಗೆ. ಆಶೋಭನ, ಎಲ್ಲ ಶುಭ ಕಾರ್ಯಗಳಲ್ಲೂ ಆ ದೇವಿ ಇರ್ತಾಳೆ. ಮಂಗಳ ಕಾರ್ಯಗಳಲ್ಲಿ ಆ ದೇವಿ ಇರ್ತಾಳೆ. ಎಲ್ಲೆಲ್ಲಿ ಮಂಗಳ ಕಾರ್ಯ ನಡೀತಾ ಇರುತ್ತೋ ಅಲ್ಲಿ ಆ ದೇವಿ ಇರ್ತಾಳೆ. ಯಾಕೆ ಅಂದರೆ ಮಂಗಳ ಕಾರ್ಯಗಳನ್ನು ನಡೆಸೋಳೆ ಆ ದೇವಿ. ಶುದ್ಧ ಮಾನಸ, ಮಾನಸ ಸರೋವರ ಆ ದೇವಿ. ಯಾವಾಗ ಮನಸ್ಸು ಆ ಚೈತನ್ಯದಲ್ಲಿ ಐಕ್ಯವಾಗುತ್ತೋ ಆಗ ಮನಸ್ಸು ಶುದ್ಧವಾಗಿ ಬಿಡುತ್ತೆ, ಅತ್ಯಂತ ಶುದ್ಧವಾಗಿಬಿಡುತ್ತೆ. ಶುದ್ಧ ಮಾನಸ. ಬಿಂದು ತರ್ಪಣ ಸಂತುಷ್ಟ. ಶ್ರೀಚಕ್ರದಲ್ಲಿ ಬಿಂದು, ತ್ರಿಕೋಣ, ವಸುಕೋಣ, ದಶಾರಯುಗ್ಮ, ಮನ್ವಸ್ತ್ರ, ನಾಗದಳ, ಷೋಡಶ ಪತ್ರಯುಕ್ತ, ಹೀಗೆ 9 ಚಕ್ರಗಳಿವೆ. ಆ 9 ಚಕ್ರಗಳನ್ನು ದಾಟಿ ಒಳಗಡೆ ಅವಳು ಬಿಂದು ಸ್ವರೂಪಳಾಗಿದ್ದಾಳೆ. ಈಗ ಒಂದು ಬೆಳಕು ನಾವು ಟಾರ್ಚಿಂದ ಬಿಟ್ಟರೆ ಮೊದಲು ಒಂದು ಪಾಯಿಂಟ್ ಕಡೆ ಇರುತ್ತೆ, ಆಮೇಲೆ ಅದನ್ನು ಸ್ವಲ್ಪ ದೂರಕ್ಕೆ ತೊಗೊಂಡು ಹೋದಾಗ ಟಾರ್ಚು ಅದು ವಿಸ್ತಾರ ಆಗ್ತಾ ಹೋಗುತ್ತೆ ಚಕ್ರಾಕಾರವಾಗಿ. ಹಾಗೆ ಬಿಂದುವೇ ವಿಸ್ತಾರವಾಗ್ತಾ ಇರೋದೇ ಆ ದೇವಿಯ ಸ್ವರೂಪ. ಆ ವಿಸ್ತಾರವಾಗಿರೋದೇ ಇಡೀ ವಿಶ್ವ. ಬಿಂದುನೇ ಆ ದೇವಿ. ಯಾರು ಆ ಬಿಂದುವಿನಲ್ಲಿ ಮನಸ್ಸನ್ನು ಇಡ್ತಾರೋ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಸಂತೋಷ ಆಗುತ್ತೆ. ಯಾಕೆಂದರೆ ಯಾರು ಆ ಬಿಂದುವಿನಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ತಾರೋ ಅವ್ರಿಗೆ ಆನಂದ ಉಂಟಾಗುತ್ತೆ. ಪೂರ್ವಜ, ಎಲ್ಲರಿಗಿಂತ ಪೂರ್ವಜಳವಳು. ಅವಳೊಬ್ಬಳೇ ಇದ್ದಿದ್ದು ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯ ಅಂತ್ಯದಲ್ಲೂ ಅವಳೊಬ್ಬಳೇ ಇರೋದು. ಹಾಗಾಗಿ ಅವಳು ಶಾಶ್ವತವಾಗಿ ಇರ್ತಕ್ಕಂಥವಳು. ತ್ರಿಪುರಾಂಬಿಕಾ, 3 ಪುರಗಳಲ್ಲೂ ವಾಸವಾಗಿರ್ತಕ್ಕಂಥವಳು. ಭೂಹು ಭುವಃ ಸುವಃ, 3 ಅವಸ್ಥೆಗಳಲ್ಲೂ ಅವಳೇ ಇರೋದು. ಅದರಿಂದ ತ್ರಿಪುರಾಂಬಿಕಾ. ಶ್ಲೋಕ 179. ದಶಮುದ್ರಾ ಸಮಾರಾಧ್ಯ. 10 ಮುದ್ರೆಯಿಂದ ಅವಳು ಆರಾಧಿಸಲ್ಪಡ್ತಾ ಇದ್ದಾಳೆ. ಅಂದರೆ ದಶ ಮುದ ರಾತಿ, 10 ಇಂದ್ರಿಯಗಳಿಂದ, ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಅವಳು ಆರಾಧಿಸಲ್ಪಡ್ತಾ ಇದ್ದಾಳೆ ಅಂತ ಒಂದರ್ಥ. ಇನ್ನೊಂದು ದಶ ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಉಪದಿಕ್ಕುಗಳು, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಊರ್ಧ್ವ ಮತ್ತು ಅಧ, ಈ 10 ದಿಕ್ಕುಗಳಲ್ಲೂ ಅವಳು ಆರಾಧಿಸಲ್ಪಡ್ತಾ ಇದ್ದಾಳೆ. ತ್ರಿಪುರ ಶ್ರೀ ವಶಂಕರಿ, ಈ 3 ಪುರಗಳನ್ನು ಕಾಯ್ತಾ ಇರ್ತಕ್ಕಂಥ ದೇವತೆಗಳಿಗೆ ಅವಳು ದೇವತೆ. ಅಂದರೆ ಭೂಹು ಭುವಃ ಸುವಃ, ಈ 3 ಲೋಕಗಳಿಗೂ ಅವಳು ದೇವತೆಯಾಗಿದ್ದಾಳೆ. ಹಾಗೆ ಸ್ಥೂಲ, ಸೂಕ್ಷ್ಮ, ಕಾರಣ, ಈ 3 ಶರೀರಗಳಿಗೆ ಅವಳು ಒಡೆಯಳಾಗಿದ್ದಾಳೆ. ಶಂಕರಿ. ಜ್ಞಾನಮುದ್ರಾ. ಜ್ಞಾನಮುದ್ರಾ ಅಂತಂದರೆ ಚಿನ್ಮುದ್ರೆ, ಹೆಬ್ಬೆರಳು ಮತ್ತು ತೋರು ಬೆರಳುಗಳ ತುದಿಯನ್ನು ಸೇರಿಸಿದಾಗ ಜ್ಞಾನಮುದ್ರಾ ಅಂತ ಆಗುತ್ತೆ, ಅಥವಾ ಚಿನ್ಮುದ್ರಾ. ಈ ಹೆಬ್ಬೆರಳೇ ಪರಮಾತ್ಮ, ಈ ತೋರು ಬೆರಳೇ ಜೀವಾತ್ಮ. ಆ ಜೀವಾತ್ಮ
ಬಾಗಿ ಆ ಪರಮಾತ್ಮನೊಂದಿಗೆ ಒಂದಾಗೋದೇ ಯೋಗ. ಅದಕ್ಕೆ ಹೆಸರು ಜ್ಞಾನ ಮುದ್ರಾ. ಅದೇ ನಿಜವಾದ ಜ್ಞಾನ. ಜೀವಾತ್ಮ ಪರಮಾತ್ಮ ಐಕ್ಯ, ಅದೇ ಜ್ಞಾನ. ಇನ್ನೊಂದು ಜ್ಞಾನ ಮುದ ರಾತಿ, ಜ್ಞಾನ ಮತ್ತು ಆನಂದವನ್ನು ಕೊಡ್ತಕ್ಕಂಥವಳು. ಹಾಗಾಗಿ ಜ್ಞಾನ ಮುದ್ರಾ. ಜ್ಞಾನ ಗಮ್ಯ, ಅವಳನ್ನು ಪಡೆಯೋದಕ್ಕಾಗೋದು ಕೇವಲ ಜ್ಞಾನದಿಂದ ಮಾತ್ರ. ಜ್ಞಾನ ಯಜ್ಞದಿಂದ ಅವಳನ್ನು ಪಡಿಬಹುದಷ್ಟೆ. ಕೇವಲ ಪೂಜೆ, ಕೇವಲ ಹೋಮ, ಕೇವಲ ಸತ್ಸಂಗ ಇದರಿಂದ ಸಾಧ್ಯವಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಾದೇವ ಕೈವಲ್ಯಂ. ಯಾರು ಈ ಜ್ಞಾನವನ್ನು ಪಡಿತಾರೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಜ್ಞಾನಜ್ಞೇಯ ಸ್ವರೂಪಿಣಿ. ನಾನು ಲೌಕಿಕ ಜ್ಞಾನವನ್ನು ಪಡಿಬೇಕಾದ್ರೆ ಯಾರಾದ್ರೊಬ್ಬರು ಪಾಠ ಹೇಳ್ಕೊಡ್ಬೇಕು, ಇಂದ್ರಿಯಗಳ ಮುಖಾಂತರ ಕೇಳಿಸ್ಕೋಬೇಕು, ನಂತರ ಅದನ್ನು ಇನ್ನೊಬ್ಬರಿಗೆ ಒಪ್ಪಿಸ್ಬೇಕು. ಅಲ್ಲಿಗೆ ಯಾವುದನ್ನು ಪಡಿಬೇಕು ಅಂತ ಇದೀನೋ ಅದು ಜ್ಞೇಯ. ಆ ಪಡಿತಾ ಇರ್ತಕ್ಕಂಥವನು ನಾನು. ಅದು ಪಡೆಯೋ ಪ್ರಾಸೆಸ್ಗೆ ಹೆಸರು ಜ್ಞಾನ ಅಂತ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ 3 ಜನ ಇರಬೇಕು. ಇಲ್ಲಿ 3 ಆ ದೇವಿನೇ. ತ್ರಿಪುಟಿ 3 ದೇವಿನೇ. ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದಾರೋ, ಯಾರು ಯಾವ ಜ್ಞಾನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದಾರೋ ಮತ್ತು ಜ್ಞಾನ 3 ಕೂಡ ಆ ದೇವಿಯೇ ಆಗಿದ್ದಾಳೆ. ಉದಾಹರಣೆಗೆ ನಾನು ವೇದವನ್ನು ಕಲಿಬೇಕು ಅಂತಿದ್ರೆ ವೇದವೂ ಆ ದೇವಿನೇ, ಕಲಿತಾ ಇರ್ತಕ್ಕಂಥವನೂ ದೇವಿನೇ. ಆನಂತರ ಅದನ್ನು ಪಡೆಯೋದು, ವೇದ ಜ್ಞಾನ ಪಡೆಯೋದಿದೆಯಲ್ಲ ಅದು ಕೂಡ ಆ ದೇವಿಯೇ. ಅದರಿಂದ ಏನು ಉಂಟಾಗುತ್ತೆ? ವೇದ ಜ್ಞಾನವನ್ನು ಪಡೆದಾಗ ಆನಂದ ಉಂಟಾಗುತ್ತೆ. ಆ ಆನಂದವೂ ಆ ದೇವಿಯೇ. ಯೋನಿ ಮುದ್ರಾ. ಯಾರು ಆ ದೇವಿಯ ರಹಸ್ಯವನ್ನು ತಿಳ್ಕೊಳ್ತಾರೋ, ಆ ದೇವಿ ಎಲ್ಲಿದ್ದಾಳೆ ಅಂತ ಯಾರು ತಿಳ್ಕೊಂಡಿದ್ದಾರೋ ಅಂಥವರಿಗೆ ಮುದಾರ, ಆನಂದವನ್ನು ಕೊಡ್ತಕ್ಕಂಥವಳು. ಆ ದೇವಿಯ ಸ್ವರೂಪ ಏನು? ಶಕ್ತಿ, ಜ್ಞಾನ, ಆನಂದ. ಆ ದೇವಿ ಎಲ್ಲಿದ್ದಾಳೆ? ಎಲ್ಲರ ಹೃದಯದಲ್ಲಿ ಚೈತನ್ಯ ಸ್ವರೂಪಳಾಗಿದ್ದಾಳೆ. ಅಷ್ಟೇ ಅಲ್ಲ, ಅದು ಕಂಡುಕೊಂಡಾಗ ಎಲ್ಲ ಕಡೆಯಲ್ಲೂ ಆ ದೇವಿಯೇ ಇರೋದು ಅನ್ನೋದು ಗೊತ್ತಾಗುತ್ತೆ. ಸಮಂ ಪಶ್ಯಂತಿ ಸರ್ವತ್ರ. ಆಗ ಆಗ್ತಕ್ಕಂಥ ಸಂತೋಷವೇ ಬೇರೆ. ಅದು ಆತ್ಮಾನಂದ, ನಿತ್ಯಾನಂದ, ಬ್ರಹ್ಮಾನಂದ. ಯಾರಿಗೆ ಗೊತ್ತಾಗುತ್ತೆ? ಆ ದೇವಿಯ ರಹಸ್ಯವನ್ನು ತಿಳ್ಕೊಂಡಿರೋರಿಗೆ. ಅದು ಎಲ್ಲಿ ಹೇಳಿದೆ? ವೇದಾಂತ ಶಾಸ್ತ್ರಗಳಲ್ಲಿ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆನಂದ ಉಂಟಾಗುತ್ತೆ. ಯೋನಿ ಅಂದರೆ ಎಲ್ಲದಕ್ಕೂ ಮೂಲ ಕಾರಣ. ಮೂಲ ಕಾರಣ ತಿಳ್ಕೊಂಡ್ರೆ ಅಲ್ಲಿಗೆ ನಮಗೆ ಆನಂದ ಉಂಟಾಗುತ್ತೆ. ತ್ರಿಖಂಡೇಶಿ. ನಮ್ಮ ಇಡೀ ದೇಹವನ್ನು 3 ಭಾಗಗಳನ್ನಾಗಿ ಮಾಡ್ಕೋಬೋದು. ಕೆಳಗಿನ ಭಾಗ, ಮಧ್ಯದ ಭಾಗ ಮತ್ತು ಮೇಲ್ಭಾಗ, 3 ಖಂಡಗಳು. ಅದಲ್ಲದೆ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ 7 ಚಕ್ರಗಳನ್ನು ಹೇಳಿದ್ದಾರೆ. ಮೂಲಾಧಾರ, ಸ್ವಾಧಿಷ್ಠಾನ ಈ 2 ಚಕ್ರಗಳ ಮಧ್ಯದ ಭಾಗಕ್ಕೆ ಹೆಸರು ಅಗ್ನಿಖಂಡ. ಮಣಿಪುರ ಮತ್ತು ಅನಾಹತ ಚಕ್ರಗಳ ಈ ಮಧ್ಯದ ಭಾಗಕ್ಕೆ ಹೆಸರು ಸೂರ್ಯಖಂಡ. ಹಾಗೆ ವಿಶುದ್ಧಿ ಮತ್ತು ಆಜ್ಞಾಚಕ್ರದ ಮಧ್ಯದ ಭಾಗಕ್ಕೆ ಹೆಸರು ಸೋಮಖಂಡ ಅಥವಾ ಚಂದ್ರಖಂಡ ಅಂತ. ಆ ದೇವಿ ಈ 3 ಖಂಡಗಳಿಗೂ ಒಡೆಯಲಾಗಿದ್ದಾಳೆ. ತ್ರಿಗುಣಾಂಬ. 3 ಗುಣಗಳಿಗೂ ಅವಳು ತಾಯಿಯಾಗಿದ್ದಾಳೆ. ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿಗೆ. ಒಂದು ಮಗುವನ್ನು ನಾವು ನೋಡಿದಾಗ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರುತ್ತೆ, ತಮೋಗುಣ. ಆಮೇಲೆ ಆಟ ಆಡ್ತಿರುತ್ತೆ, ರಜೋಗುಣ. ಆಮೇಲೆ ನಗ್ನಗ್ತಾ ಪ್ರೀತಿಯನ್ನು ಹಂಚುತ್ತೆ ಬೇರೆ ಎಲ್ಲರಿಗೂ, ಅದು ಸತ್ವಗುಣ. ಆ 3 ಗುಣಗಳಿಗೂ ಒಡೆಯಳು ಯಾರು? ದೇವಿ. ತ್ರಿಕೋಣಗ. ಬಿಂದು ತ್ರಿಕೋಣ. ಆ ತ್ರಿಕೋಣವನ್ನು ದಾಟಿ ಒಳಗಡೆ ಅವಳು ಬಿಂದು ಸ್ವರೂಪಳಾಗಿದ್ದಾಳೆ. ಯಾರು ಆ ತ್ರಿಕೋಣವನ್ನು ಪ್ರವೇಶ ಮಾಡ್ತಾರೋ ಅಲ್ಲಿಂದ ಮುಂದೆ ಆ ದೇವಿಯವರಿಗೆ ಕಾಣ್ತಾಳೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಜ್ಞಾಚಕ್ರ, 2 ಕಣ್ಣುಗಳು ಮತ್ತು ಮಧ್ಯದ ಭ್ರೂಮಧ್ಯದ ಭಾಗ. ಈ ಆಜ್ಞಾಚಕ್ರವನ್ನು ಯಾರು ಪ್ರವೇಶ ಮಾಡ್ತಾರೋ
ಅಲ್ಲಿಂದ ಮುಂದೆ ಇನ್ನೊಂದೇ ಒಂದು ಮೆಟ್ಟಲಿರೋದು, ಅದು ಸಹಸ್ರಾರ ಚಕ್ರಕ್ಕೆ ಏರಬಹುದು. ಒಂದು ಸಾರಿ ಸಹಸ್ರಾರ ಚಕ್ರಕ್ಕೆ ಏರಿದ ಮೇಲೆ ಅಮೃತತ್ವ ಉಂಟಾಗುತ್ತೆ. ಅಲ್ಲಿಂದ ಮುಂದೆ ಯಾವ ಸಾಧನೆಯೂ ಬೇಕಾಗಿಲ್ಲ. ಅನಘ, ಅಘ ಅಂದರೆ ಪಾಪ ಅಂತ. ಅನಘ, ಆ ಭಗವತಿ ಸದಾ ಆನಂದ ಸ್ವರೂಪಳಾಗಿರೋದ್ರಿಂದ ಯಾವ ಪಾಪವೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಆ ದೇವಿ ತೊಂದರೆ ಮಾಡೋದೇ ಇಲ್ಲ. ಹಾಗೆ ಭಕ್ತರು ಹಾಗೆ ಯಾರಿಗೂ ಹಿಂಸೆ ಕೊಡೋದಿಲ್ಲ, ಅವರಿಂದ ಯಾವ ಪಾಪವೂ ನಡೆಯೋದೂ ಇಲ್ಲ. ಅದ್ಭುತ ಚರಿತ್ರ, ಅದ್ಭುತವಾದ ಚರಿತ್ರೆಯನ್ನು ಉಳ್ಳವಳು. ಎಷ್ಟು ಪುರಾಣ ಕಥೆಗಳಿದೆ. ದೇವಿ ಪುರಾಣ, ಮಾರ್ಕಾಂಡೇಯ ಪುರಾಣ, ಎಲ್ಲ ಪುರಾಣಗಳಲ್ಲೂ ಆ ದೇವಿಯನ್ನೇ ವರ್ಣಿಸಿದ್ದಾರೆ. ವಾಂಛಿತಾರ್ಥಪ್ರದಾಯಿನಿ, ವಾಂಛಿತ ಮನಸ್ಸಿನಲ್ಲಿ ಇರ್ತಕ್ಕಂಥ ಅರ್ಥ ಅಂದರೆ ಸಂಪತ್ತು, ಆಸೆಗಳು, ಪ್ರದಾಯಿನಿ ಅವನ್ನೆಲ್ಲವನ್ನು ಈಡೇರಿಸ್ತಕ್ಕಂಥವಳು, ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ಈಡೇರಿಸ್ತಕ್ಕಂಥವಳು. ಅಭ್ಯಾಸಾತಿಶಯ ಜ್ಞಾತ, ಶ್ರೀಕೃಷ್ಣ ಹೇಳಿದನೆ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮಫಲತ್ಯಾಗ, ತ್ಯಾಗಾತ್ ಶಾಂತಿರನಂತರಂ. ನಾವು ಮತ್ತೆ 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 ಯಾವುದೋ ಒಂದನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಅದರಲ್ಲಿ ಪರಿಣತಿ ಗಳಿಸ್ತೀವಿ. ಲಲಿತಾ ಸಹಸ್ರನಾಮ ಮತ್ತೆ 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 ಹೇಳ್ಕೊತಾ ಇದ್ದರೆ ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ವೇದ ಮಂತ್ರಗಳನ್ನು ಮತ್ತೆ 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 ಹೇಳ್ತಾ ಇದ್ದು ವೇದಾಂತ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಈ ಅಭ್ಯಾಸದಿಂದ ಉಂಟಾಗ್ತಕ್ಕಂಥ ಅತಿಶಯ ಜ್ಞಾನವನ್ನು ಅವಳು ಕೊಡ್ತಕ್ಕಂಥವಳು. ಮತ್ತೆ ಮತ್ತೆ ಅಭ್ಯಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಅದರಿಂದ ಉಂಟಾಗ್ತಕ್ಕಂಥ ಜ್ಞಾನ, ಆ ಜ್ಞಾನದಿಂದ ಉಂಟಾಗ್ತಕ್ಕಂಥ ಆನಂದ ಆ ದೇವಿ ಕೊಡ್ತಕ್ಕಂಥವಳು. ಅದರಿಂದ ನಾವು ಅವಳನ್ನು ತಿಳಿಬಹುದು. ತಿಳಿಯಲ್ಪಡುವವಳು, ಅಭ್ಯಾಸದಿಂದ ತಿಳಿಯಲ್ಪಡುವವಳು, ಅಭ್ಯಾಸದಿಂದ ಉಂಟಾಗಿರುವಂಥ ಜ್ಞಾನದಿಂದ ಅವಳು ತಿಳಿಯಲ್ಪಡುವವಳು. ಷಡ್ವಾತೀತ ರೂಪಿಣಿ, 6 ಚಕ್ರಗಳಿವೆ. ಮೂಲಾಧಾರದಿಂದ ಆಜ್ಞಾಚಕ್ರ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ. ಈ 6 ಚಕ್ರಗಳನ್ನು ಮೀರಿ ಸಹಸ್ರಾರ ಚಕ್ರದಲ್ಲಿ ಅವಳು ನೆಲೆಸಿರ್ತಾಳೆ, ಶಾಶ್ವತವಾಗಿ ನೆಲೆಸ್ತಾಳೆ, ಅಮೃತತ್ವವನ್ನು ಉಂಟು ಮಾಡ್ತಾಳೆ. ಅವ್ಯಾಜ ಕರುಣಾ, ಅಪಾರ ಕರುಣೆಯನ್ನು ಉಂಟು ಮಾಡ್ತಕ್ಕಂಥವಳು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಕರುಣೆಯನ್ನು ಕೊಡೋರು ಯಾರಪ್ಪ ಅಂದರೆ ದೇವಿ ಒಬ್ಬಳೆ. ಅದಕ್ಕೆ ಅವಳು ಅವ್ಯಾಜ ಕರುಣಾ ಮೂರ್ತಿ. ಮೂರ್ತಿ ಅಂತ ಕೆಲವು ಪುಸ್ತಕಗಳಲ್ಲಿ ಇನ್ನೊಂದು ನಾಮವನ್ನು ಮಾಡ್ತಾರೆ. ಅಂದರೆ ಯಾವುದೇ ಒಂದು ಬಂಡೆ ಅಥವಾ ಶಿಲೆ ಮೂರ್ತಿ ಆಗಬೇಕಾದ್ರೆ ಅದಕ್ಕೆ ಸಂಸ್ಕಾರ ಬೇಕು. ನಾವು ಯಾವ್ಯಾವುದೋ ಬಂಡೆನ ದೇವರು ಅಂತ ಪೂಜೆ ಮಾಡಲ್ಲ. ಯಾವುದಕ್ಕೆ ಸಂಸ್ಕಾರ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೋ, ನಿರಂತರ ಪೂಜೆ ಮಂತ್ರ ನಡೀತಾ ಇರುತ್ತೋ ಅಂಥ ಮೂರ್ತಿಯನ್ನು ನಾವು ಭಗವತಿ ಅಥವಾ ಭಗವಂತ ಅಂತ ಸ್ವೀಕಾರ ಮಾಡೋದು. ಹಾಗಾಗಿ ಅವಳು ಮೂರ್ತಿ, ಅವಳು ಕಲ್ಬಂಡೆ ಅಲ್ಲ, ಮೂರ್ತಿ. ಅಜ್ಞಾನಧ್ವಾಂತ ದೀಪಿಕಾ, ಅಜ್ಞಾನ ಅಂತಕ್ಕಂಥ ಧ್ವಾಂತ ಅಂದರೆ ಕತ್ತಲು, ಅಂಥ ಕತ್ತಲಿಗೆ ದೀಪಿಕಾ ಬೆಳಕಾಗಿರ್ತಕ್ಕಂಥವಳು. ಯಾವುದು ಅಜ್ಞಾನ? ಮನಸ್ಸಿನಲ್ಲಿ ಇರ್ತಕ್ಕಂಥ ವೃತ್ತಿಗಳು, ಅದನ್ನು ನಾನು ಅಂತ ನಾನು ತಿಳ್ಕೊಂಡಿದ್ದೀನಲ್ಲ, ಅದೇ ಅಜ್ಞಾನ. ಬಹಳ ಸುರಕ್ಷಿತವಾಗಿ ಆ ದೇವಿ ಆ ವೃತ್ತಿಜ್ಞಾನವನ್ನು ಬಿಡಿಸಿ ಸಮ್ಯಜ್ಞಾನ ಆಗಿರ್ತಕ್ಕಂಥ ಆ ನಾನು ಅನ್ನೋದು ಚೈತನ್ಯ ಅಂತ ತಿಳಿಸ್ಕೊಡ್ತಾಳೆ. ನಿಧಾನವಾಗಿ ಭಕ್ತರಿಗೆ ನೀನು ಶರೀರ ಅಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ನೀನು ಆತ್ಮನೇ ಆಗಿದ್ದೀಯಾ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ. ಆಗ ಭಕ್ತನಿಗೆ ಗೊತ್ತಾಗತ್ತೆ, ಅಹಂ ಬ್ರಹ್ಮಾಸ್ಮಿ, ನಾನು ಶುದ್ಧ ಚೈತನ್ಯವಾಗಿರ್ತಕ್ಕಂಥ ಬ್ರಹ್ಮ ಆದಮೇಲೆ ಎಲ್ಲ ಜೀವಿಗಳಲ್ಲೂ ಚೈತನ್ಯ ಇದೆಯಲ್ಲ, ಅದು ಕೂಡ ಬ್ರಹ್ಮನೇ. ಹಾಗಾಗಿ ಸರ್ವಂ ಇದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಆತ್ಮೈವೇದಂ ಸರ್ವಂ, ಪುರುಷಯೇವೇದಗುಂ ಸರ್ವಂ, ಬ್ರಹ್ಮೈವೇದಗುಂ ಸರ್ವಂ. ಇದು
ಬ್ರಹ್ಮಜ್ಞಾನ ಅಂದರೆ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಬ್ರಹ್ಮವೇ, ಚೈತನ್ಯವೇ ಆಗಿದೆ. ಜಡವೂ ಕೂಡ ಕೇವಲ ಮನಸ್ಸಿಗೆ ಗೋಚರವಾಗ್ತಕ್ಕಂಥದ್ದು. ಹಾಗಾಗಿ ಮನಸ್ಸೇ ಒಂದು ಕತ್ತಲು. ಇನ್ನು ಮನಸ್ಸಿಗೆ ಗೋಚರವಾಗ್ತಕ್ಕಂಥದ್ದು ಅದು ಕೂಡ ಕತ್ತಲೆ. ಯಾವಾಗ ಅಂತಃಕರಣದಲ್ಲಿ ಚೈತನ್ಯ ಒಂದೇ ಇದೆ ಅಂತ ಗೊತ್ತಾಗುತ್ತೋ ಆಗ ಹೊರಗಡೆ ಕಾಣ್ತಕ್ಕಂಥದ್ದೆಲ್ಲ ಚೈತನ್ಯವೇ. ಜಡ ಅನ್ನೋದು ಕಾಣೋದೇ ಇಲ್ಲ, ಮಾಯೆ ಅನ್ನೋದು ಇರೋದೇ ಇಲ್ಲ, ಕತ್ತಲೆ ಅನ್ನೋದು ಇರೋದೇ ಇಲ್ಲ. ಇದಕ್ಕೆ ಹೆಸರು ಬ್ರಹ್ಮಜ್ಞಾನ. ಇದರಿಂದಲೇ ಮೋಕ್ಷ. ಇದೇ ಮೋಕ್ಷ ಸ್ಥಿತಿ. ಸರ್ವಾತ್ಮ ಭಾವವೇ ಮೋಕ್ಷ ಸ್ಥಿತಿ. ಅಭೇದ ಜ್ಞಾನವೇ ಮೋಕ್ಷ. ಶ್ಲೋಕ 182. ಆಬಾಲ ಗೋಪ ವಿದಿತ. ಆ ಬಾಲ ಒಂದು ಮಗುವಿನಿಂದ ಹಿಡಿದು ಗೋಪ ಎಲ್ಲ ಜ್ಞಾನಿಗಳವರೆಗೂ ಕೂಡ ವಿದಿತ ತಿಳಿಯಲ್ಪಡ್ತಾ ಇದ್ದಾಳೆ. ಹಾಗಾಗಿ ಅವಳು ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲರೂ ಅವಳನ್ನೇ ಆರಾಧನೆ ಮಾಡ್ತಾ ಇರೋದು. ಯಾವ ಒಂದು ಪದದಿಂದ? ನಾನು 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 ಇದ್ದೇನೆ ಅನ್ನೋದಕ್ಕೆ ಯಾರಿಗಾದರೂ ಪ್ರಮಾಣ ಬೇಕಾ? ನಾನು ಅಂದಾಗ ಯಾಕೆ ಹೃದಯವನ್ನು ಮುಟ್ಕೋತಾರೆ? ದಿನದಲ್ಲಿ ಅತಿ ಹೆಚ್ಚು ಬಾರಿ ಒಂದು ಪದವನ್ನು ನಾವು ಬಳಸೋದು ಅಂದರೆ, ಇಡೀ ಜೀವನದಲ್ಲಿ ಒಂದು ಪದ ಹೆಚ್ಚು ಬಳಕೆ ಆಗೋದು ಅಂದರೆ ನಾನು. ಆ ನಾನು ಯಾರು? ದೇವಿ. ಸರ್ವಾನುಲ್ಲಂಘ ಶಾಸನ, ಸರ್ವ ಅನುಲ್ಲಂಘನ ಶಾಸನ. ಅವಳು ಮಾಡಿರ್ತಕ್ಕಂಥ ಶಾಸನವನ್ನು ಯಾರೂ ಕೂಡ ಉಲ್ಲಂಘನ ಮಾಡೋದಕ್ಕಾಗೋದಿಲ್ಲ. ವೇದಗಳೇ ಆ ದೇವಿ ಮಾಡಿರ್ತಕ್ಕಂಥ ಶಾಸನ. ಅದೇ ಕಾನ್ಸ್ಟಿಟ್ಯೂಷನ್, ಅದೇ ಲಾ ಆಫ್ ನೇಚರ್ ಅಥವಾ ಲಾ ಫಾರ್ ಲೈಫ್. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಶಾಸನವನ್ನು ಆ ದೇವಿನೇ ಮಾಡಿರೋದು. ಅದೇ ವೇದ ಮಂತ್ರಗಳು, ಅದೇ ವೇದಶಾಸ್ತ್ರ. ಅದನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಚಕ್ರರಾಜ ನಿಲಯ. ಶ್ರೀಚಕ್ರ ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ, ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ, ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ. ಇದು ಧ್ಯಾನ ಶ್ಲೋಕ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ. ಆ ಬಿಂದು ಆ ದೇವಿಯ ಸ್ವರೂಪ. ಅಲ್ಲಿಂದ ತ್ರಿಕೋಣ, ಒಂದು ಟ್ರಯಾಂಗಲ್. ವಸುಕೋಣ, 8 ಕೋಣಗಳಿರ್ತಕ್ಕಂಥ ಒಂದು ವೃತ್ತ. ದಶಾರಯುಗ್ಮ, 10 ಕೋಣಗಳಿರ್ತಕ್ಕಂಥ ಎರಡು ವೃತ್ತಗಳು. ಅಂತರ್ದಶಾರ, ಬಹಿರ್ದಶಾರ. ಮನ್ವಸ್ತ್ರ, 14 ಕೋಣಗಳಿರ್ತಕ್ಕಂಥ ಒಂದು ವೃತ್ತ. ನಾಗದಳ ಮತ್ತು 8 ಕೋಣಗಳಿರ್ತಕ್ಕಂಥ ಒಂದು ವೃತ್ತ. ಷೋಡಶ ಪತ್ರ, 16 ಪತ್ರೆಗಳಿರ್ತಕ್ಕಂಥ ಒಂದು ವೃತ್ತ. ಆಮೇಲೆ ಮತ್ತೆ 3 ವೃತ್ತ. ವೃತ್ತತ್ರಯಂಚ ಧರಣಿ ಸದನತ್ರಯಂಚ. ಆಮೇಲೆ ಕೊನೆಗೆ ಒಂದು ಭೂಪುರ ಚಕ್ರ. ಅದು ಕೂಡ 3 ಸುತ್ತು ಇರ್ತಕ್ಕಂಥ ಚತುರಸ್ರ ರೂಪದಲ್ಲಿರ್ತಕ್ಕಂಥದ್ದು. ಸ್ಕ್ವೇರ್, 3 ಸ್ಕ್ವೇರ್ ಬೌಂಡ್ರಿ ಇದೆ ಭೂಪುರ ಚಕ್ರ. ಅದರ ಒಳಗಡೆ ಮತ್ತೆ 3 ಸರ್ಕಲ್. ವೃತ್ತತ್ರಯಂಚ. ಇದಿಷ್ಟು ಸೇರಿ ಶ್ರೀಚಕ್ರ. ಈ ಶ್ರೀಚಕ್ರದಲ್ಲಿ ಆ ದೇವಿ ನೆಲೆಸಿದ್ದಾಳೆ. ಹೊರಗಿನ 5 ಚಕ್ರಗಳು ಶಿವಚಕ್ರ, ಒಳಗಿನ 4 ಚಕ್ರಗಳು ಶಿವೆಯ ಚಕ್ರ. ಆ ಬಿಂದು ಆ ದೇವಿ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮ ದೇಹದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ,
ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರಗಳು, ಷಟ್ ಚಕ್ರಗಳು. ಅದನ್ನು ದಾಟಿ ಬಿಂದು ಇರತಕ್ಕಂಥದ್ದು ಸಹಸ್ರಾರ ಚಕ್ರದಲ್ಲಿ. ಇದಿಷ್ಟು ಸೇರಿ ಶ್ರೀಚಕ್ರ. ಅವಳು ಎಲ್ಲಿದ್ದಾಳೆ? ಶ್ರೀಚಕ್ರ ರಾಜನಿಲಯ, ಸಹಸ್ರಾರ ಚಕ್ರದಲ್ಲಿ ಇದ್ದಾಳೆ. ಇನ್ನು ಶ್ರೀಚಕ್ರದಲ್ಲಿ ಬಿಂದು ಸ್ವರೂಪಳಾಗಿದ್ದಾಳೆ. ಶ್ರೀಮತ್ ತ್ರಿಪುರ ಸುಂದರಿ. ಆ ದೇವಿ ಒಬ್ಬಳೇ ಅತ್ಯಂತ ಸುಂದರಿ. ಎಷ್ಟೋ ಜನ ಪುರುಷರು ಹೆಣ್ಣಿಗಾಗಿ ಆಕರ್ಷಿತಗೊಂಡು ಜೀವನವನ್ನೇ ಕಳ್ಕೊಳ್ತಾರೆ. ಆದರೆ ನಿಜವಾಗಿಯೂ ತ್ರಿಪುರ ಸುಂದರಿ ಯಾರು? ಆ ದೇವಿ. ನಾವು ನಿಜವಾಗಿಯೂ ಆಸೆ ಪಡೋದಾದರೆ, ಕಾಮನೆ ಪಡೋದಾದರೆ ದೇವಿಯಲ್ಲಿ ಕಾಮನೆಯನ್ನು ಇಟ್ಕೋಬೇಕು. ಆಪ್ತಕಾಮ, ಆತ್ಮಕಾಮ, ಅಕಾಮ. ಆಗ ದೇವಿ ಆ ಕಾಮವನ್ನೂ ಹೋಗಲಾಡಿಸಿ ತನ್ನೊಳಗಡೆ ಆ ಭಕ್ತನಿಗೆ ಆಶ್ರಯವನ್ನು ಕೊಟ್ಟು ತನ್ನವಳನ್ನಾಗಿ ಮಾಡ್ಕೊಂಡು ಬಿಡ್ತಾಳೆ. ಅದಕ್ಕೆ ಅವಳು ಶ್ರೀಮತ್ ತ್ರಿಪುರ ಸುಂದರಿ. ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ವಸ್ತು ಆಗಿರಲಿ, ಯಾವುದೇ ಜೀವಿ ಆಗಿರಲಿ, ನಾವು ಆಕರ್ಷಣೆಗೆ ಒಳಪಡಬಾರದು. ಒಂದೇ ಒಂದರಲ್ಲಿ ನಾವು ಆಕರ್ಷಣೆ ಹೊಂದಬಹುದು. ಯಾವುದು ಅಂದರೆ ಶ್ರೀಮತ್ ತ್ರಿಪುರ ಸುಂದರಿ. ಶ್ರೀ ಶಿವ ಅತ್ಯಂತ ಮಂಗಳವನ್ನು ಉಂಟು ಮಾಡ್ತಕ್ಕಂಥವಳೊಬ್ಬಳೆ. ಪ್ರಾರಂಭದಲ್ಲಿ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಕೊನೆಯಲ್ಲಿ ಶ್ರೀಚಕ್ರರಾಜ ನಿಲಯ, ಶ್ರೀಮತ್ ತ್ರಿಪುರ ಸುಂದರಿ, ಶ್ರೀ ಶಿವ. ಶ್ರೀ ಅಂದರೆ ಆನಂದ, ಆನಂದ ಅಂತಕ್ಕಂಥ ಸಂಪತ್ತು, ಅದನ್ನು ಉಳ್ಳವಳೊಬ್ಬಳೆ. ಹಾಗಾಗಿ ಎಲ್ಲರಿಗೂ ಮಂಗಳ ಉಂಟು ಮಾಡೋವಳು ಅವಳೊಬ್ಬಳೆ. ಶ್ರೀ ಶಿವ. ಶಿವಶಕ್ತಿ ಐಕ್ಯ ರೂಪಿಣಿ. ಆ ಶಿವನಲ್ಲಿ ಐಕ್ಯಳಾಗಿರುವವಳು ಅವಳ ರೂಪ ಅಷ್ಟೆ. ಅವಳು ಮನಸ್ಸು ಅಂತ ಯಾರಾದರೂ ಆರಾಧನೆ ಮಾಡೋದಾದರೆ ಶಕ್ತಿ ಅಥವಾ ಪ್ರಕೃತಿ ಅಥವಾ ಮಾಯೆ, ಶಿವ ಅಂತಕ್ಕಂಥ ಚೈತನ್ಯದಲ್ಲಿ ಐಕ್ಯವಾಗಬೇಕು. ಈ ಮನಸ್ಸು ಚೈತನ್ಯದಲ್ಲಿ ಐಕ್ಯವಾದರೆ ಆಗ ಆ ದೇವಿಯನ್ನು ಪಡಿಬಹುದು. ಅದೊಂದೇ ಅವಳ ರೂಪ. ಅವಳು ಚೈತನ್ಯ ಸ್ವರೂಪಳು, ಇನ್ಯಾವ ರೂಪವೂ ಅವಳಿಗಿಲ್ಲ. ಶಿವ ಶಕ್ತಿಯೈಕ್ಯ ರೂಪಿಣಿ. ಆಗ ನನ್ನ ಅಂತಃಕರಣದಲ್ಲಿ ಉಂಟಾಗ್ತಕ್ಕಂಥ ಶಕ್ತಿ, ಜ್ಞಾನ, ಆನಂದವೇ ಆ ದೇವಿ. ಇಡೀ ಅಂತಃಕರಣ ಆನಂದಮಯ, ಶಕ್ತಿಮಯ, ಶಾಂತಿಮಯವಾಗುತ್ತೆ. ಇದಕ್ಕೆ ಹೆಸರು ಶಿವ ಶಕ್ತಿ ಐಕ್ಯ. ಮೊದಲು ಮನಸ್ಸೇ ಬೇರೆ, ಚೈತನ್ಯವೇ ಬೇರೆ. ನಾವು ಸಾಧನೆಗಳನ್ನು ಮಾಡಿ ಮನಸ್ಸನ್ನು ಚೈತನ್ಯದೊಳಗಡೆ ಸೇರಿಸಬೇಕು. ಆಗ ಮನಸ್ಸು ಕೂಡ ಚೈತನ್ಯಮಯವಾಗಿಬಿಡುತ್ತೆ. ಇಡೀ ಅಂತಃಕರಣ ಶಿವಮಯ, ದೇವಿಮಯ, ಆನಂದಮಯ ಆಗುತ್ತೆ. ಇವಳೇ ಲಲಿತಾಂಬಿಕಾ. ಯಾರು ಲಲಿತಾಂಬಿಕಾ? ಆನಂದದಿಂದ ಸದಾ ಇರ್ತಕ್ಕಂಥವಳು. ಎಲ್ಲಿರ್ತಾಳೆ? ಎಲ್ಲರ ಅಂತಃಕರಣದಲ್ಲಿ. ಏನು ಮಾಡ್ತಾ ಇದ್ದಾಳೆ? ಆಟ ಆಡ್ತಾ ಇದ್ದಾಳೆ. ಏನಾಟ? ಸೃಷ್ಟಿ ಸ್ಥಿತಿ ಲಯ. ನಾವು ಆ ದೇವಿಯನ್ನೇ ಸ್ಮರಿಸ್ತಾ ಇದ್ದರೆ ನಾವು ಕೂಡ ದೇವಿಯೊಂದಿಗೆ ಆಟ ಆಡ್ತಾ ಇರಬಹುದು. ಆತ್ಮಕ್ರೀಡಾ, ಆತ್ಮರತಿ ಆಗಬಹುದು. ಏವಂ ಶ್ರೀಲಲಿತಾ ದೇವ್ಯಾ ನಾಮ್ನಾಂ ಸಹಸ್ರಕಂ ಜಗುಹು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದಂಬಾರ್ಪಣಮಸ್ತು. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂಚ ಸರಸ್ವತೀಂ ಯಸ್ಮರೇತ್ ಶ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಸದ್ಗುರುಪಾದಾರವಿಂದಯೋಃ ಸಮರ್ಪಯಾಮಿ. ಜಗದಂಬಾರ್ಪಣಮಸ್ತು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ.